हेलो बच्चों, मैं आज आपको पढ़ा रही हूँ 8वीं कक्षा के 14 चैप्टर जीवनदात्री वर्षा। इस पार्ट में हम वर्षा के बारे में और पानी के उपयोग के बारे में हम से देख सकते हैं। ये संकलित है। पहले हम देखें शब्दार्थ। मूल, आधार, नाला, पानी बहने का ताला, पत, पतला सा मार्ग ಅಂದರೆ ಕೆರೆ ಆ ಥರ. छोटी नदी, झील, प्राकृतिक जलाशय, तालाब, पानी का बड़ा कुंड. पोखरा, कण, बहुत छोटा टुकड़ा, अणु अंतरಲ್ಲ ಅದು. बाष्प, बाप, आमतौर पर, साधारणतया. बरसना, आकाश से जल का गिरना ಅಂದರೆ ಮಳೆ ನೀರು. ವರ್ಷಾ, ಬರ್ಸಾತ್, ಅದು ಮಳೆನೆ, ಬಾರಿಶ್. ಪರೀಕ್ಷಾ, ಪ್ರತೀಕ್ಷಾ, ಇಂತಜಾರ್ ಅಂದರೆ ವೆಯ್ಟ್ ಮಾಡೋದು. ಅಕಾಲ್, ಸೂಖಾ. किनारा, नदी या जलाशय का तट. स्रोत, मूलाधार. अब देखें इस पाठ के सारांश को. ध्यान से सुनो बच्चों. छात्र पानी के उपयोग और लाभ से ಪರಿಚಿತ होते हैं. ಅಂದರೆ ಈ ಪಾಠದಲ್ಲಿ ಮಕ್ಕಳಿಗೆ ಏನು ಗೊತ್ತಾಗುತ್ತೆ, ಮಳೆ ನೀರು ಅಥವಾ ನಾವು ಉಪಯೋಗಿಸೋ ದಿನನಿತ್ಯದ ಬಳಕೆ ನೀರನ್ನು ನಾವು ಹೇಗೆ ಉಪಯೋಗಿಸ್ಕೋಬೇಕು, ಅದಕ್ಕೆ ಎಷ್ಟು ಮಹತ್ವ ಇದೆ, ನೀರು ನಮ್ಮ ಜೀವನದಲ್ಲಿ ಎಷ್ಟು ಮಹತ್ವವಾದ ಪಾತ್ರವನ್ನು ವಹಿಸಿದೆ, ಇದ್ದರೆ ನಾವು ಹೇಗಿರ್ಬೋದು, ಇಲ್ಲಾಂದರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಈ ಪಾಠದಲ್ಲಿ ನಾವು ತಿಳ್ಕೊಬೋದು. ಜೀವನ ಕೆ ಲಿಯೆ ಪಾನಿ ಅನಿವಾರ್ಯ ಹೈ. ಜೀವನಕ್ಕೋಸ್ಕರ ಏನು ಬೇಕು, ನಾವು ಪ್ರತಿನಿತ್ಯ ಎದ್ದಾಗಿಂದ ಮತ್ತು ನಾವು ಮಲಗೋವರೆಗೂ ನೀರು ನಮಗೆ ಬೇಕೇ ಬೇಕು. ಕುಡಿಯೋಕ್ಕೆ, ಬಳಸ್ಕೊಳ್ಳೋಕ್ಕೆ, ಪ್ರತಿಯೊಂದಕ್ಕೂ ನೀರು ಮುಖ್ಯ. ಪಾನಿ ಕೆ ಸ್ರೋತ್ ಅನೇಕ ಹೈ. ನೀರಿನ ಮೂಲಗಳು ಬೇಕಾದಷ್ಟಿದೆ. ಏನು, ನದಿ, ನಾಲಾ, ಸಾಗರ್ ಆದಿ ಅಂದರೆ ಸಣ್ಣ ಇದು ಹರಿಯೋ ನದಿಗಳು, ಕೆರೆ, ಕಟ್ಟೆ, ಇದುಗಳೆಲ್ಲ ನೀರಿನ ಮೂಲ ಆಗಿದೆ. ಸಮುದ್ರನೂ ಸಹ ಸಮುದ್ರದ ನೀರಿಂದ ಉಪ್ಪನ್ನು ತಯಾರಿಸ್ತೀವಿ, ಅದು ನೀರಿಂದನೇ ನಮಗೆ ಸಿಗೋದು. ಇನ್ ಸಬ್ ಕಾ ಕಾರಣ ಹೇ ವರ್ಷ. ಇದಕ್ಕೆಲ್ಲ ಮೇನ್ ಕಾರಣ ಯಾವುದು, ಮುಖ್ಯ ಮೂಲ ಮಳೆ ನೀರಿಂದ ಕೆರೆ ಕಟ್ಟೆಗಳು ಬಾವಿಗಳೆಲ್ಲ ತುಂಬುತ್ತೆ, ಆವಾಗ ನಮಗೆ ನೀರು ಸಿಗುತ್ತೆ. ಸಮುದ್ರ, झील, तालाब और नदियों का पानी सूरज की गर्मी से बाष्प बनकर ऊपर उठता है. ಅಂದರೆ ಆ ಮಳೆ ನೀರು ಹೇಗೆ ಬರುತ್ತೆ, ಈ ಸಮುದ್ರ, ನದಿ ಮತ್ತು ಕೆರೆ ಇದುಗಳಿಂದ ನೀರು ಈ ಬಿಸಿಲುಗಾಲದಲ್ಲಿ ತುಂಬ ಹಬೆಯಿಂದ ನೀರು ಕಾದು ಆವಿಯಾಗಿ ಮೇಲೆ ಹೋಗುತ್ತೆ. ಗರ್ಮಿಸೆ ಬಾಷ್ಪ ಬನ್ಕರ್, ಬಾಷ್ಪ ಅಂದರೆ ಅದು ಹನಿಗಳಾಗಿ ಮೇಲೆ ಹೋಗುತ್ತೆ. ಇಸ್ ಬಾಷ್ಪ ಮೇ ಬಾದಲ್ ಬಂತೆ ಹೇ. ಈ ಕಾದು ಆವಿಯಾಗಿ ಹೋಗುತ್ತಲ್ಲ ನೀರೆಲ್ಲ, ಅದೆಲ್ಲ ಮೇಲೆ ಆಕಾಶದಲ್ಲಿ ಹೋಗಿ ಮೋಡಗಳಾಗಿ ಮಾರ್ಪಡುತ್ತೆ. ಈ ಬಾದಲ್ ಜಬ್ ठंडी हवा से टकराते हैं तो इनमें रहने वाले बाष्प के कण पानी की बूंदे बनकर जाते हैं. ಬಾಷ್ಪ ಅಂದರೆ ತೇವಾಂಶ ಅಂತ. ಏನಾಗುತ್ತೆ, ಈ ಎಲ್ಲ ಬಾದಲ್ ಅಂದರೆ ಮೋಡಗಳು, ಕ್ಲೌಡ್ಸ್ ಇರುತ್ತಲ್ಲ, ಅದು ತಣ್ಣಗಾಗ್ತಾ ಮೇಲೆ ಒಂದಕ್ಕೊಂದು ಮೋಡಗಳು ಕ್ಲ್ಯಾಶ್ ಹೊಡೆಯುತ್ತೆ, ಡ್ಯಾಶ್ ಆಗುತ್ತೆ. ಹೊಡೆದಾಗ ಏನಾಗುತ್ತೆ, ಅದು ಕರಗಿ ನೀರಾಗಿ ಹರಿದು ಬಿಂದುಗಳಾಗಿ ಹನಿಗಳಾಗಿ ಅದು ನೆಲದ ಮೇಲೆ ಬೀಳುತ್ತೆ. बूंदों वाले बादल भारी होकर जब धरती की आकर्षण शक्ति से खींचे जाते हैं तब वर्षा के रूप में बरस जाते हैं. ಅಂದರೆ ಈ ಹನಿಗಳೆಲ್ಲ ಸೇರಿ ಮೋಡಗಳು ಒಂದಕ್ಕೊಂದು ಇದು ಡಿಕ್ಕಿ ಹೊಡೆದು ಅದು ಹನಿಗಳಾಗಿ ಏನಾಗುತ್ತೆ, ಆಕರ್ಷಣ ಶಕ್ತಿ ಸೆ ಖೀಂಚ್ ಜಾತೆ, ಕೊನೆಗೆ ಅದು ಹನಿಗಳಾಗಿ ಮಳೆ ನೀರಾಗಿ ಭೂಮಿಯನ್ನು ಸೇರುತ್ತೆ.
इस प्रकार धरती से बादल और बादल से धरती तक बाष्प की यात्रा ಬಹುತ್ ರೋಚಕ್ ಹೇ. ಈ ರೀತಿ ಮಳೆಯಿಂದ ಮೋಡಗಳಿಂದ ಮಳೆ ನೀರು ಭೂಮಿಗೆ, ಭೂಮಿಯಿಂದ ಮತ್ತೆ ನೀರು ಮೋಡಗಳಾಗಿ ಆಕಾಶದಲ್ಲಿ ಹೇಗೆ ಮೋಡಗಳಾಗಿ ಮಾರ್ಪಡುತ್ತೆ ಅನ್ನೋದು ಒಂದು ಸರ್ಕಲ್ಲು ಇಲ್ಲಿ ಗೊತ್ತಾಗುತ್ತೆ. एशिया में यूरोप की तरह 12 ಮಹೀನೆ ವರ್ಷ ನಹಿ ಹೋತಿ. ಏಷ್ಯಾ ಖಂಡಗಳು ಯುರೋಪ್ ಈ ಕಡೆ ಎಲ್ಲ 12 ತಿಂಗಳುಗಳು ಸರಿಯಾಗಿ ಮಳೆ ಬರುತ್ತೆ. ಆ ರೀತಿ ಇಲ್ಲಿ ಏಷ್ಯಾ ಮೇ ಯುರೋಪ್ ಕಿ ತರಹ 12 ಮಹೀನೆ ವರ್ಷ ನಹಿ ಹೋತಿ. ಅಂದರೆ ಏಷ್ಯಾದಲ್ಲಿ ಯುರೋಪಿನ ಹಾಗೆ 12 ತಿಂಗಳುಗಳ ಕಾಲ ಮಳೆ ಆಗೋದಿಲ್ಲ. ಅಲ್ಲಿ ಯಾವಾಗ ಮಳೆ ಆಗುತ್ತೆ ಅಂದರೆ ಮಾನ್ಸೂನಿ ಹವಾಯೇ ವರ್ಷ ಲಾತಿ ಹೇ. ಮಾನ್ಸೂನ್ ಇದ್ರುಗಳಲ್ಲಿ ಮಾನ್ಸೂನ್ ಗಾಳಿ ಬರುತ್ತಲ್ಲ, ಆ ಸಂದರ್ಭದಲ್ಲಿ ಮಾತ್ರ ಅಲ್ಲಿ ಮಳೆ ಬರುತ್ತೆ. ಸರ್ದಿ ಗರ್ಮಿ ಕಿ ಋತುವೊಮ್ಮೆ ವರ್ಷ ಆಮ್ತೌರ್ ಪರ್ ಕಮ್ ಹೋತಿ ಹೇ. ಅಂದರೆ ಬಿಸಿಲು ಮತ್ತು ಮಳೆ ಈ ಒಂದು ಏರುಪೇರುಗಳಿಂದ ಮಳೆ ಹೆಚ್ಚಾಗೋದು ಕಡಿಮೆ ಆಗೋದು ಆಗ್ತಾ ಇರುತ್ತೆ. ಇಸ್ಲಿಯೇ ಲೋಗ್ ವರ್ಷ ಋತು ಕಿ ಪ್ರತೀಕ್ಷಾ ಕರ್ತೆ ಹೇ. ಜನ ಏನು ಮಾಡ್ತಾರೆ, ವರ್ಷ ಋತು ಅಂದರೆ ಈ ವಸಂತ ಋತು, ಈ ಜನವರಿ ಬಂತು ಅಂದರೆ ಎಲ್ಲ ತುಂಬಿರುತ್ತಲ್ವ ಎಲ್ಲ ಕಡೆ. ಅಂದರೆ ಏಪ್ರಿಲ್ ಆ ಟೈಮ್ಗಳಲ್ಲಿ ಸುಗ್ಗಿ ಕಾಲ, ಮಳೆ ಬಂದು ನಿಂತು ಚಳಿಗಾಲ ಸ್ಟಾರ್ಟ್ ಆಗಿ ಹೊಸದಾಗಿ ಹೊಸ ಚಿಗುರುಗಳು ಬಂದು ಗಿಡ ಅದೇ ತೆನೆಗಳು ಎಲ್ಲ ತುಂಬಿರುತ್ತೆ, ಹಣ್ಣು ಕಾಯಿ ಹಂಪಲುಗಳು ಇದೆಲ್ಲ ಸಮೃದ್ಧವಾಗಿ ಸಿಗುತ್ತೆ. ಆ ಒಂದು ಕಾಲಕ್ಕೋಸ್ಕರ ನಾವುಗಳೆಲ್ಲ ಕಾಯ್ತಾ ಇರ್ತೀವಿ. ಅಗರ್ ವರ್ಷ ನಹಿ ಹೋತಿತೋ ಅಕಾಲ್ ಪಡ್ತಾ ಹೇ. ಒಂದು ವೇಳೆ ಮಳೆ ಬರದೇ ಹೋದರೆ ಏನಾಗುತ್ತೆ, ಈ ಬರ ಬರುತ್ತೆ, ಫ್ಯಾಮಿನ್ ಇದು ಹೆಚ್ಚಾಗ್ಬಿಟ್ಟು ನೀರಿಲ್ಲದೆ ಆಗಿ ಮಳೆ ಇಲ್ಲದೆ ಬೆಳೆ ಇಲ್ಲದೆ ಜನ ಕಷ್ಟಪಡಬೇಕಾಗುತ್ತೆ. ಖೇತ್ ಸೂಕ್ ಜಾತೆ ಹೇ. ತೋಟಗಳು ಈ ಹೊಲ ಗದ್ದೆ ಇದೆಲ್ಲ ಏನಾಗುತ್ತೆ, ಎಲ್ಲ ಒಣಗೋಗುತ್ತೆ. ಅವ್ರ ಗಾಯ್ ಬೈಲ್ ಆದಿ ಮರನೇ ಲಗ್ತೆ ಹೇ. ನೀರಿಲ್ಲದೆ ಜನ ಎಷ್ಟು ಕಷ್ಟಪಡ್ತಾರೆ, ಮತ್ತು ಈ ಪ್ರಾಣಿ ಪಕ್ಷಿಗಳೆಲ್ಲ ನೀರಿಲ್ಲದೆ ಸತ್ತೇ ಹೋಗುತ್ತೆ. ಜಬ್ ಬಹುತ್ ಜ್ಯಾದಾ ವರ್ಷ ಹೋತಿ ಹೈ ತೋ ನದಿಯಾ ಅಪ್ನಿ ಕಿನಾರೋಂ ಕೋ ತೋಡ್ಕರ್ ಬಹನೆ ಲಗ್ತಿ ಹೇ. ಆದರೆ ಒಂದು ವೇಳೆ ಮಳೆ ಏನಾದ್ರು ಬಂದಿಲ್ಲ ಅಂದರೆ ಆ ರೀತಿ ಕಷ್ಟ ಆಗುತ್ತೆ. ಮಳೆ ತುಂಬ ಜಾಸ್ತಿ ಆಯಿತು ಅಂದ್ರೂ ತೊಂದರೆ ಆಗುತ್ತೆ. ಏನಾಗುತ್ತೆ, ಅದು ಕೆರೆ ಕಟ್ಟೆಗಳೆಲ್ಲ ಒಡೆದು ಜೋರಾಗಿ ಸುನಾಮಿನೇ ಆಗೋಗ್ಬಿಡುತ್ತೆ ಅಲ್ವಾ. ಇಸ್ಕೋ ಬಾಡ್ ಕೇತೆ. ಇದನ್ನು ಪ್ರವಾಹ ಅಂತ ನಾವು ಕರಿಬೋದು. वर्षा का जल साफ और शुद्ध जल का सबसे अच्छा स्रोत है. ಈ ಮಳೆ ನೀರು ಒಂದು ಸಾಫ್ ಅಂದರೆ ಶುದ್ಧವಾದ ಪವಿತ್ರವಾದಂತಹ ಒಳ್ಳೆಯ ಒಂದು ನೀರಿನ ಮೂಲ ಆಗಿದೆ ಮಳೆ ನೀರು. ವರ್ಷ ಕಿಸಾನೋ ಕೆ ಲಿಯೇ ವರದಾನ್ ಹೇ. ರೈತರಿಗೆ ಏನು ಮುಖ್ಯ, ಮಳೆನೇ ಮುಖ್ಯ. ಯಾಕೆಂದರೆ ಹೊಲ ಉತ್ತು ಬೀಜ ಹಾಕಿ ಬಿತ್ತಿದ್ರೆ ಮಳೆ ಬಂದಾಗ ಅದು ಮೊಳಕೆ ಹೊಡೆಯುತ್ತೆ. ಆವಾಗ ಅದು ಗಿಡಗಳೆಲ್ಲ ಹುಲಸಾಗಿ ಸಮೃದ್ಧವಾಗಿ ಬೆಳೆಯೋಕ್ಕೆ ಸಾಧ್ಯ. ಈ ಮಳೆ ಅನ್ನೋದು ರೈತನಿಗೆ ಒಂದು ವರದಾನ ಇದ್ದ ಹಾಗೆ. ವ ಸಭಿ ಲೋಗೋಂ ಕೆ ಲಿಯೇ ಪೀನೆ ಕೆ ಪಾನಿ ಕಾ ಮೂಲ ಸಾಧನ ಹೇ. ಮತ್ತು ಮಳೆ ನೀರಿಂದ ನಾವು ಕುಡಿಯೋ ನೀರನ್ನು ಶೇಖರಣೆ ಮಾಡಿಕೊಂಡು ಅದನ್ನು ಫಿಲ್ಟ್ರ್ ಮಾಡಿ ಕುಡಿಯೋಕ್ಕೂ ಅದನ್ನು ಸಪ್ಲೈ ಮಾಡ್ತಾರೆ. ಹಾಗೆ ಅದು ಕುಡಿಯೋ ನೀರಿಗೂ ಮೂಲ ಆಗಿದೆ. ಸಂಸಾರ ಕೆ ಸಭಿ ಜೀವ್ ಜಂತುओं के लिए ಪಾನಿ ಅತ್ಯಂತ ಅವಶ್ಯಕ ಹೇ. ಈ ಪ್ರಪಂಚದಲ್ಲಿ ಎಲ್ಲ ಜೀವ ಜಂತುಗಳಿಗೂ ನೀರೇ ಮುಖ್ಯ ಜೀವನ ಆಗಿದೆ, ಅತ್ಯವಶ್ಯಕವಾದ ವಸ್ತು ಆಗಿದೆ. ಪಾನಿ ಕೆ ಬಿನಾ ಕೋಯಿ ಬಿ ಕಾರ್ಯ ನಹಿ ಕಿಯಾ ಜಾ ಸಕ್ತಾ. ನೀರಿಲ್ಲದೆ ಯಾವ ಕೆಲಸನಾದರೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ಜೈಸೆ ಸಾಫ್ ಸಫಾಯಿ, ನಹಾನಾ ಧೋನಾ, ಸಿಂಚಾಯಿ, ಬುವಾಯಿ ಆದಿ. ಅಂದರೆ ತೊಳೆಯೋದು, ಸ್ನಾನ ಮಾಡೋದು, ಬಟ್ಟೆ ಒಗೆಯೋದು, ಪಾತ್ರೆ ತೊಳೆಯೋದು, ಇನ್ನೊಂದು ಮತ್ತೊಂದು ಎಷ್ಟೆಲ್ಲ ಕೆಲಸಗಳಿದೆ. ಸಣ್ಣ ಪುಟ್ಟದಿಂದ ದೊಡ್ಡ ಕೆಲಸದವರೆಗೂ ನೀರನ್ನೇ ನಾವು ಉಪಯೋಗಿಸ್ಕೊಂಡು ಮಾಡೋಕ್ಕೆ ಆಗೋದು. ಅಂಥ ನೀರು ನಮ್ಮ ಜೀವನಕ್ಕೆ ಬಹಳ ಮುಖ್ಯವಾದದ್ದು. ನಮ್ಮ ಜೀವನದಲ್ಲಿ ನೀರಿಗೆ ಮಹತ್ವವಾದ ಸ್ಥಾನ ನಾವು ಕೊಡಬೇಕು ಯಾವಾಗ್ಲೂ. ಇಸ್ ಥರ ವರ್ಷ ಜನಜೀವನ್ ಕೆ ಲಿಯೇ ಅತ್ಯಂತ ಉಪಯೋಗಿ ಹೇ. ಈ ರೀತಿ ಜನಜೀವನಕ್ಕಾಗಿ ನೀರು ಬಹಳ ಪ್ರಮುಖವಾದ
ದ್ರವ್ಯ ವಸ್ತು ಆಗಿದೆ. ಆ ನೀರನ್ನು ನಾವು ತುಂಬ ಹುಷಾರಾಗಿ ಉಳಿತಾಯ ಮಾಡಿ ಉಪಯೋಗಿಸ್ಕೋಬೇಕು. ಹೆಚ್ಚಾಗಿ ಅದನ್ನು ವೇಸ್ಟ್ ಮಾಡಬಾರ್ದು ನೀರನ್ನು. ಜहाँ ವರ್ಷ ನಹಿ ವहाँ ಜೀವನ್ ನಹಿ. ಮಳೆ ನೀರಿಲ್ಲ ಅಂದರೆ ನಮಗೆ ಜೀವನ ಇರಲ್ಲ. ಮಳೆ ಬಿದ್ರೇ ಬೆಳೆ ಬೆಳೆಯೋದು, ನಮ್ಮ ಜೀವನ ಮುಂದುವರಿಯೋದು. ಹೀಗೆ ನೀರು ನಮ್ಮ ಜೀವನಕ್ಕೆ ಬಹಳ ಮುಖ್ಯವಾದ ವಸ್ತು. ಇದನ್ನು ನೀವು ಉಳಿತಾಯ ಮಾಡಿಕೊಂಡು ಬಳಸ್ಕೋಬೇಕು. ಓಕೆ ಮಕ್ಕಳೇ, ನಿಮ್ಗೆ ಈ ಪಾಠ ಎಲ್ಲ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಮತ್ತೊಂದು ಸಲ ಈ ಪಾಠನ ಓದಿ ಸಾರಾಂಶ ಎಲ್ಲ ಕೇಳಿ ಅರ್ಥ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಎಲ್ರಿಗೂ ಶೇರ್ ಮಾಡಿ, ಕಾಮೆಂಟ್ ಮಾಡಿ ಮಕ್ಕಳೇ. ಥ್ಯಾಂಕ್ ಯು.